ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಕನ್ನಡ ಚಿತ್ರರಂಗದ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಟಿ ಲೀಲಾವತಿ ನಡುವಿನ ಸಂಬಂಧಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ, ಚರ್ಚೆಯಲ್ಲಿರುತ್ತೆ. ಚರ್ಚೆ ಅಂದ್ರೆ ವಿನೋದ್ ರಾಜ್ಕುಮಾರ್ ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮಗನ? ಇಬ್ರು ಕೂಡ ಅಂದ್ರೆ ಲೀಲಮ್ಮ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಬ್ರು ಕೂಡ ಮದುವೆ ಆಗಿದ್ರ? ಇದು ಯಾರ ಮಗು? ನಿಜವಾಗ್ಲೂ ಕೂಡ ಲೀಲಾವತಿ ಅವರ ಗಂಡ ಯಾರು ಎಂಬುದನ್ನ ಕೂಡ ಚರ್ಚೆಗಳು ಆಗಾಗ ನಡೀತಾ ಇರುತ್ತೆ. ಆದ್ರೆ ಈಗ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಎಂಬ ಪುಸ್ತಕವನ್ನೇ ಬರೆಯಲಾಗಿದೆ. ಡಾಕ್ಟರ್ ರಾಜ್ ಅಭಿಮಾನಿಗಳಿಂದ ಕೃತಿ ಕೂಡ ಬಿಡುಗಡೆ ಮಾಡಲಾಗಿದೆ. ಲೀಲಾವತಿ ಪತಿ ಯಾರು, ವಿನೋದ್ ರಾಜ್ಕುಮಾರ್ ತಂದೆ ಯಾರು, ಎಲ್ಲಾ ದಾಖಲೆಗಳನ್ನ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಎಲ್ಲ ನಿಜಾಂಶವೇನು ಎಂಬುದನ್ನ ಕೂಡ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಈ ಪುಸ್ತಕದಲ್ಲಿ ಏನೇನಿದೆ, ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಲೀಲಾವತಿ ನಡುವಿನ ಸಂಬಂಧ ಏನಿತ್ತು, ನಿಜವಾಗ್ಲೂ ಕೂಡ ಲೀಲಾವತಿ ಅವರ ಪತಿ ಯಾರು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಈ ಬಿಡುಗಡೆ ಆಗಿರುವಂತಹ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ವರ್ಷಗಳ ಹಿಂದೆ ರಾಜ್ ಲೀಲಾ ವಿನೋದ ಪುಸ್ತಕ ಬಿಡುಗಡೆ ಆಗಿತ್ತು. ಅದರಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ವಿಷಯಗಳನ್ನ ಬರೆಯಲಾಗಿತ್ತು. ಆದ್ರೆ ಇದೀಗ ಅದಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಸತ್ಯವನ್ನ ಅನಾವರಣ ಮಾಡಬೇಕೆಂಬ ಉದ್ದೇಶದಿಂದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷರಾದಂತಹ NR ರಮೇಶ್ ಇವರು ಈ ಕೃತಿಯನ್ನ ಬರೆದು ಬಿಡುಗಡೆ ಕೂಡ ಲೋಕಾರ್ಪಣೆ ಕೂಡ ಮಾಡಿದ್ದಾರೆ. ನೋಡಿ, ಯಡಿಯೂರು ಕೆರೆ ಮುಂಭಾಗದಲ್ಲಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಈ ಒಂದು ಪುಸ್ತಕವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಈ ವೇಳೆ ಪುಸ್ತಕದ ಕುರಿತು ಮಾತನಾಡಿದಂತಹ ಲೇಖಕರಾದಂತಹ NR ರಮೇಶ್ ಅವರು, ನೋಡಿ, ಕಳೆದ 5-6 ದಶಕಗಳಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ನಟಿ ಲೀಲಾವತಿ ಅವರ ಕುರಿತಂತೆ ಚಾರಿತ್ರ್ಯವಧೆ ಮಾಡುತ್ತಿದ್ದರು. ಅಂದ್ರೆ ಕಳಂಕ ತರುವಂತಹ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಮೇಲೆ. ಇವರೇ ಅಂದ್ರೆ ಲೀಲಾವತಿ ಅವರು ಡಾಕ್ಟರ್ ರಾಜ್ಕುಮಾರ್ ಹೆಂಡತಿ, ವಿನೋದ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಎನ್ನುವಂತ ಸಾಕಷ್ಟು ಅನೈತಿಕ ಸಂಬಂಧದ ಚರ್ಚೆಗಳು ಮತ್ತೆ ಅನ್ನೆಸೆಸರಿ ಚರ್ಚೆಗಳನ್ನ ನಡೀತಾ ಇತ್ತು. ಆದ್ರೆ ಅದರ ವೈಯಕ್ತಿಕ ಬದುಕಿನ ಸಂಬಂಧಪಟ್ಟಂತಹ ಅಪಪ್ರಚಾರ ಮಾಡುತ್ತಿದ್ದ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ನಿಜಕ್ಕೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ನಡುವೆ ಇದ್ದಂತಹ ಸಂಬಂಧ ಏನು ಎಂಬುದನ್ನ ದಾಖಲೆ ಸಹಿತ ಸಂಗ್ರಹಿಸಿ ಪುಸ್ತಕ ರಚಿಸಲಾಗಿದೆ ಎನ್ನುವಂತ ಮಾಹಿತಿಯನ್ನ ಲೇಖಕರು ಹೇಳಿರುವಂಥದ್ದು. ನೋಡಿ, ಲೀಲಾವತಿ ಅವರ ಪತಿ ಯಾರು ಮತ್ತು ನಟ ವಿನೋದ್ ರಾಜ್ಕುಮಾರ್ ಅವರ ತಂದೆ ಯಾರು? ನೋಡಿ, ನಾನ್ ಹೇಳಿರೋ ಪ್ರಕಾರ ಅಂದ್ರೆ ಲೇಖಕರು ಹೇಳ್ತಿರೋದು, ಕನ್ನಡದ ಖ್ಯಾತ ರಂಗಭೂಮಿ ಕಲಾವಿದ ಮಹಾಲಿಂಗ ಭಾಗವತ್ ಅವರಿಗೂ ನಟಿ ಲೀಲಾವತಿ ಅವರಿಗೂ ಇದ್ದ ಸಂಬಂಧ ಅಂದ್ರೆ ಇವರೇ ನಿಜವಾದ ಪತಿ. ಯಾಕಂತಂದ್ರೆ ದಾಖಲೆಗಳಲ್ಲಿರುವಂತಹ ಹೆಸರುಗಳು ಅಂದ್ರೆ ಲೀಲಾವತಿ ಗಂಡ ಏನ್ ಇದಾರಲ್ಲ, ಗಂಡ ಎನ್ನುವಂತಹ ಒಂದು ಹೆಸರಿರುತ್ತಲ್ಲ, ಅವಾಗ ಭಾಗವತರದು, ಮಹಾಲಿಂಗ ಭಾಗವತರ ಹೆಸರು ಇರುವಂಥದ್ದು ಅವರ ಗೌರ್ಮೆಂಟ್ ದಾಖಲೆಗಳಲ್ಲಿ, ಆಸ್ತಿಯ ದಾಖಲೆಗಳಲ್ಲಿ ಅವರು ಲೇಖಕರು ಹೇಳ್ತಿರೋ ಪ್ರಕಾರ. ಅಂದ್ರೆ ಈ ಬಗ್ಗೆ ಸುಮಾರು 4 ವರ್ಷಗಳಿಂದಲೂ ಕೂಡ ದಾಖಲೆಯನ್ನ ಕಲೆ ಹಾಕಲಾಗ್ತಾ ಇದೆ. ತಮಿಳುನಾಡಿನ ಚೆನ್ನೈ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿರುವಂತಹ ಮಹಾಲಿಂಗ ಭಾಗವತ್ ಮತ್ತೆ ಲೀಲಾವತಿ ಮತ್ತು ನಟ ವಿನೋದ್ ರಾಜ್ಕುಮಾರ್ ಅವರ ಮಾಲೀಕತ್ವದ ಸ್ವತ್ತುಗಳಿಗೆ, ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕಾನೂನಿನ ರೀತ್ಯ ಅಂತಹ ದಾಖಲೆಗಳನ್ನ ಕಲೆ ಹಾಕಿ, ಅಂದ್ರೆ ಸ್ವತ್ತುಗಳಿಗೆ ಸಂಬಂಧಿಸಿದ ತಿರುವಳಿ ಪತ್ರ, ಕರಪತ್ರ ಏನಿದೆ, ದಾನ ಪತ್ರ, ಪಹಣಿ ಪಟ್ಟ, ಅವರ ಆಸ್ತಿಯ ದಾಖಲೆಗಳು, ಆಧಾರ್ ಕಾರ್ಡ್ಗಳನ್ನ ಸಂಗ್ರಹಿಸಿ ಬಿಡುಗಡೆ ಮಾಡಲಾಗಿರುವಂತಹ ಈ ಕೃತಿ ಅಂತ ಅಚ್ಚುಕಟ್ಟಾಗಿ ಹೇಳ್ತಿದ್ದಾರೆ. ಅಂದ್ರೆ ದಾಖಲೆಗಳನ್ನ ಆಧರಿಸಿ ಪುಸ್ತಕ ಬರಿತಿರೋದು. ಯಾಕಂತಂದ್ರೆ ಇಲ್ಲಿ ಚರ್ಚೆಗಳ ಮೂಲಕ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಏನು ಲೀಲಾವತಿ ಅವರ ನಡುವಿದ್ದಂತ ಸಂಬಂಧ ಇಲ್ಲಿ ಸುಳ್ಳು ಎನ್ನುವಂತ ಪದವನ್ನ ಬಳಸಿ ನಾವು ಬರಿತಾ ಇಲ್ಲ. ದಾಖಲೆ ಸಮೇತ ಲೀಲಾವತಿಯವರ ಗಂಡ ಯಾರು ಎಂಬುದನ್ನ ನಾವು ಬರಿತಾ ಇದ್ದೀವಿ. ಯಾಕಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತೆ ಲೀಲಾವತಿ ಅವರಿಗೆ ಯಾವ ತರದ ಸಂಬಂಧ ಇತ್ತು, ಮತ್ತೆ ಜನರು ಯಾವ ತರ ಬಿಂಬಿಸ್ತಿದ್ದಾರೆ ಅದನ್ನ ಒಂದು ಸತ್ಯವಾಗಿ ಪರಿಗಣಿಸಿ ಎಲ್ರಿಗೆ ಗೊತ್ತಾಗುವಂತಹ ವಿಚಾರವಾಗಿ, ಇದು ಎಲ್ರಿಗೆ ಗೊತ್ತಾಗ್ಲಿ ಎನ್ನುವಂತ ವಿಚಾರವಾಗಿ ನಾವು ಈ ಪುಸ್ತಕವನ್ನ ಬರಿತಾ ಇದ್ದೀವಿ ಎನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾರೆ. ಯಾವ್ಯಾವ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಅವರು, ಈ ಲೇಖಕರು ಹಿಂದೆ ಒಂದು ಸಂದರ್ಶನದಲ್ಲೂ ಕೂಡ
ಒಂದು ಸತ್ಯದ ಘಟನೆಯ ಬಗ್ಗೆ ಮತ್ತೆ ಅವರ ದಾಖಲೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಏನಂತಂದ್ರೆ ನೋಡಿ, ನಾವೆಲ್ಲ ವಿನೋದ್ ರಾಜ್‌ಕುಮಾರ್ ಅವರಿಗೆ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆವು. ಆದ್ರೆ ಆಗ ಪ್ರಕಾಶ್ ರಾಜ್ ಮೇಹು ಅವರು ವಿನೋದ್ ರಾಜ್ ಪತ್ನಿ ಮಗ ಪರಿಚಯ ಮಾಡಿಕೊಟ್ರು. ಈ ಮೂಲಕ ಅಮ್ಮ ಮಗನ ನಿಜವಾದ ಮುಖದ ಪರಿಚಯ ಮಾಡಿಕೊಟ್ರು ಅಂತ ರಮೇಶ್ ಹೇಳ್ತಾರೆ. ಆನಂತರ ಆಸ್ತಿ ಪತ್ರದಲ್ಲಿ ಹೆಸರಿತ್ತು ಅಂತ ಹೇಳ್ತಾರೆ. ಮಹಾಲಿಂಗ ಭಾಗವತರು ಹೆಸರಾಂತ ರಂಗಭೂಮಿ ಕಲಾವಿದರು. ಆಗ್ಲೇ ಹೇಳಿದಂತೆ ಇವರ ಕಂಪನಿಯಲ್ಲಿ ಲೀಲಾವತಿ ಕೆಲಸ ಮಾಡ್ತಾ ಇದ್ರು. ತಮಿಳುನಾಡು ಸರ್ಕಾರದ ಚೆಂಗಲ್ಪಟ್ಟು ಜಿಲ್ಲೆಯ ಏನು ತಿರುಪುರು ತಾಲೂಕಿನಲ್ಲಿ ಮಹಾಲಿಂಗ ಭಾಗವತರ ಜಮೀನು ಲೀಲಾವತಿಯವರಿಗೆ ಸಿಕ್ಕಿದೆ ಅಂತೆ. ಲೀಲಾವತಿಯವರು ಸಾಯುವ ಒಂದು ವರ್ಷದ ಮುಂಚೆ ಒಂದು ತಿರುವಳಿ ಪತ್ರ ಮಾಡ್ತಾರಂತೆ. ಆಗ ವಿನೋದ್ ರಾಜ್‌ಕುಮಾರ್ ಕೂಡ ತಂದೆ ಏನು ಮಹಾಲಿಂಗ ಭಾಗವತ್ ಎಂದು ಬರೆದುಕೊಳ್ತಾರಂತೆ. ಆ ಹೆಸರು ಬರೆದ ನಂತರ ಆಸ್ತಿಯ ಪತ್ರದಲ್ಲೂ ಕೂಡ ಅದೇ ಏನು ಮಹಾಲಿಂಗ ಭಾಗವತ್ ಅಂತಾನೆ ಕೂಡ ಇರುವಂಥದ್ದು. ಅಂದ್ರೆ ವಿನೋದ್ ರಾಜ್ ತಂದೆ ಅಂತ ಮೆನ್ಷನ್ ಆಗಿರುವಂಥದ್ದು. ಇನ್ನು 4 ಕೋಟಿ ರೂಪಾಯಿ 6 ಲಕ್ಷಕ್ಕೆ ಜಮೀನ್ ಸೆಟಲ್ ಆಗಿರುತ್ತೆ ಅಂತ ರಮೇಶ್ ಕೂಡ ಹೇಳಿರುವಂಥದ್ದು. ಇನ್ನು ಈ ಇಬ್ಬರ ನಡುವೆ ಲೀಲಾವತಿ ಹಾಗೂ ಮಹಾಲಿಂಗ ಭಾಗವತರು ಏನಿದ್ದಾರೆ ಇವರ ನಡುವೆ ಪರಿಚಯ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಲೀಲಾವತಿಯವರು ಮೊದಲು ಹೆಸರು ಲೀನಾ ಶಿವಕುವೇರ ಅಂತ. ಲೀಲಾವತಿಯವರು ಸುಬ್ಬಯ್ಯ ಎನ್ನುವರ ಮನೆಯಲ್ಲಿ ಬೆಳೆಯುತ್ತಾರೆ. ಲೀಲಾವತಿಯವರು ಎಲ್ಲಿಯೂ ತಮ್ಮ ನಿಜವಾದ ತಂದೆಯ ಹೆಸರನ್ನ ರಿವೀಲ್ ಮಾಡಿರಲ್ಲ. ಅದಕ್ಕೂ ಮುನ್ನ ಮಹಾಲಿಂಗ ಭಾಗವತರಿಗೆ ಲೀಲಾವತಿ ಪರಿಚಯ ಆಗಿರುತ್ತೆ. ಮಹಾಲಿಂಗ ಅವರ ಶಿಫಾರಸಿನ ಮೇರೆಗೆ 1958ರಲ್ಲಿ ತೆರೆ ಕಂಡಂತಹ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಲೀಲಾವತಿಯವರು ನಟಿಸುತ್ತಾರೆ. 1962ರಲ್ಲಿ ಮಹಾಲಿಂಗ ಭಾಗವತ ಹಾಗೂ ಲೀಲಾವತಿ ಮದುವೆ ಆಗ್ತಾರೆ. ಮಹಾಲಿಂಗ ಅವರಿಗೆ ಲೀಲಾವತಿಯವರು 3ನೇ ಪತ್ನಿ ಆಗ್ತಾರೆ. 1967ರಲ್ಲಿ ವಿನೋದ್ ರಾಜ್‌ಕುಮಾರ್ ಜನನ ಆಗುತ್ತೆ. ಸಂಸ್ಕೃತದಲ್ಲಿ ಪಾಂಡಿತ್ಯ ಗಳಿಸಿದ್ರಿಂದ ಮಹಾಲಿಂಗ ಅವರಿಗೆ ಭಾಗವತ ಎನ್ನುವ ಹೆಸರು ಬಂತು. ಮತ್ತೆ ರಮೇಶ್ ಅವರು ಈ ತರದ ಮಾತನ್ನು ಹೇಳ್ತಾರೆ. ಆದ್ರೆ ನಿಜಾಂಶ ಇಲ್ಲಿ ಹೊರಗೆ ಬಂದಿರುವಂತಹ ವಿಚಾರ ಮತ್ತೆ ರಾಜ್‌ಕುಮಾರ್ ಹೇಳಿದಂತಹ ವಿಚಾರಗಳು ಮತ್ತೆ ಲೀಲಾವತಿಯವರು ನನ್ನ ಗಂಡ ಯಾರು ಎನ್ನುವಂತಹ ಮಾತುಗಳನ್ನ ನೆನೆಸ್ಕೊಳ್ಳೋದಾದ್ರೆ ನೋಡಿ, ಹುಬ್ಬಳ್ಳಿಯಲ್ಲಿ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ಹೋಗಿರ್ತಾರೆ. ಡಾಕ್ಟರ್ ರಾಜ್‌ಕುಮಾರ್ ಮತ್ತು ಲೀಲಾವತಿ ಅವರು 1962ರಲ್ಲಿ ಹೋಗಿರ್ತಾರೆ. ಆದ್ರೆ ಇಲ್ಲಿ ದಾಖಲೆಗಳ ಪ್ರಕಾರ ವಿನೋದ್ ರಾಜ್‌ಕುಮಾರ್ ಅವರು ಹುಟ್ಟಿದ್ದು 1967ರಲ್ಲಿ. ಆದ್ರೆ ಇಲ್ಲಿ ಏನು ಡಾಕ್ಟರ್ ರಾಜ್‌ಕುಮಾರ್ ಅವರು ಇಬ್ಬರ ನಡುವೆ ಪ್ರೀತಿ ಇದ್ದಿದ್ದು ನಿಜ ಅಂತ ಒಪ್ಕೊಂಡಿರ್ತಾರೆ. ರಾಜ್‌ಕುಮಾರ್ ಅವರು ನಮ್ಮಿಬ್ಬರ ನಡುವೆ ಪ್ರೀತಿ ಇದ್ದದ್ದು ನಿಜ, ಆದ್ರೆ ವಿನೋದ್ ರಾಜ್‌ಕುಮಾರ್ ಅವರು ನನ್ನ ಮಗ ಅಲ್ಲ. ಆದ್ರೆ ಲೀಲಾವತಿ ಅವರು ಹೇಳ್ತಾರೆ ವಿನೋದ್ ರಾಜ್‌ಕುಮಾರ್ ಅವರು ಡಾಕ್ಟರ್ ರಾಜ್‌ಕುಮಾರ್‌ಗೆ ಹುಟ್ಟಿದಂತಹ ಮಗ ಅಂತ. ಯಾಕಂತಂದ್ರೆ ನೋಡಿ, 1962ರಲ್ಲಿ ಹುಬ್ಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಪ್ರೀತಿ ಆಗಿದ್ದು ನಿಜ. ಮತ್ತೆ ಆ ನಡುವೆ ಸಂಬಂಧ 1962-63ರಲ್ಲೇ ನಮ್ಮಿಬ್ಬರ ನಡುವೆ ಸಂಬಂಧ ಮುಗಿದು ಹೋಗಿತ್ತು ಎನ್ನುವಂತ ವಿಚಾರವನ್ನು ಕೂಡ ಡಾಕ್ಟರ್ ರಾಜ್‌ಕುಮಾರ್ ಅವರು ಪ್ರಸ್ತಾಪಿಸುತ್ತಾರೆ. ಕೆಲವೊಬ್ರು ಬಂದು ಹೇಳಿದಾಗ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಬಂದು ವಿನೋದ್ ರಾಜ್‌ಕುಮಾರ್ ಅವರು ನಿಮ್ಮ ಮಗ ಅಂತೆ ಅಂತ ಲೀಲಾವತಿ ಅವರು ಹೇಳ್ತಿದ್ದಾರೆ ಅಂತ ಡಾಕ್ಟರ್ ರಾಜ್‌ಕುಮಾರ್ ಅವರ ಮುಂದೆ ಪ್ರಸ್ತಾಪ ಮಾಡಿದಾಗ ನೋಡಿ, ನಮ್ಮಿಬ್ಬರ ನಡುವೆ ಸಂಬಂಧ ಮುಗಿದದ್ದು 1962ರಲ್ಲಿ. ಆದರೆ ವಿನೋದ್ ರಾಜ್‌ಕುಮಾರ್ ಅವರು ಹುಟ್ಟಿದ್ದು 1967ರಲ್ಲಿ. 5 ವರ್ಷಗಳ ನಂತರ ವಿನೋದ್ ರಾಜ್‌ಕುಮಾರ್ ಅವರು ಹುಟ್ಟಿದ್ದಾರೆ. ಆದ್ರೆ ನಮ್ಮಿಬ್ಬರ ನಡುವೆ ಸಂಬಂಧ ಮುಗಿದು ಹೋಗಿದ್ದು 5 ವರ್ಷಗಳಾದ ನಂತರ ಆ ಮಗು ಹುಟ್ಕೊಂಡಿದೆ. ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಹೇಳ್ಕೊಳ್ಳಿ, ಅದರಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ ಎನ್ನುವಂತ ಮಾತನ್ನ ಕೂಡ ಡಾಕ್ಟರ್ ರಾಜ್‌ಕುಮಾರ್ ಅವರು ಹೇಳಿರ್ತಾರೆ. ಆದ್ರೆ ಪದೇ ಪದೇ ಲೀಲಾವತಿ ಅವರು ಈ ರಾಜ್‌ಕುಮಾರ್‌ಗೆ ಸಂಬಂಧಪಟ್ಟಂತಹ ವಿಷಯವನ್ನ ತಂದಾಗ ವಿನೋದ್ ರಾಜ್‌ಕುಮಾರ್ ಅವರೇ ಡಾಕ್ಟರ್ ರಾಜ್‌ಕುಮಾರ್ ಅವರ ಮಗ, ಅವರೇ ಅವರಿಗೆ ತಂದೆ ಎನ್ನುವಂತ ಮಾತನ್ನ ಪ್ರಸ್ತಾಪ ಕೂಡ ಅವಾಗವಾಗ ಮಾಡಿರ್ತಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಎಂಬಂತಹ ಚರ್ಚೆಗಳು ನಡೀತಾನೆ ಇರುತ್ತೆ. ಆದ್ರೆ ದಾಖಲೆಗಳಲ್ಲಿ ಲೀಲಾವತಿ ಗಂಡ ಭಾಗವತ್ರೆ ಅಂತ ಇರೋದು. ಮತ್ತೆ ಆಸ್ತಿ ಪತ್ರದಲ್ಲೂ ಕೂಡ ವಿನೋದ್ ರಾಜ್‌ಕುಮಾರ್ ತಂದೆ ಮಹಾಲಿಂಗ ಭಾಗವತ್ರೆ ಅಂತಾನೆ ಮೆನ್ಷನ್ ಆಗಿರೋದು. ಎಲ್ಲೂ ಕೂಡ ಡಾಕ್ಟರ್ ರಾಜ್‌ಕುಮಾರ್ ಹೆಸರು ಎಲ್ಲೂ ಮೆನ್ಷನ್ ಆಗಿಲ್ಲ. ಲೀಲಾವತಿ ಗಂಡ ಡಾಕ್ಟರ್ ರಾಜ್‌ಕುಮಾರ್ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆದ್ರೆ ಈ ಚರ್ಚೆಗಳು ನಡೆದಾಗ ಇಬ್ಬರ ನಡುವೆ ಪ್ರೀತಿ ಇದ್ದಿದ್ದು ನಿಜ ಅಂತ ರಾಜ್‌ಕುಮಾರ್ ಅವರು ಒಪ್ಕೊಂಡಿದ್ದು ನಿಜ. ಆದ್ರೆ ಈ ಏನು ಅಧಿಕೃತವಾಗಿ ಮದುವೆ ಆಗಿರೋದಾಗ್ಲಿ ಅಥವಾ ಈ ತರದ್ದು ಯಾವುದೇ ಕೂಡ ಇಬ್ಬರ ನಡೆಯಲ್ಲ. ಈಗಲೂ ಕೂಡ ಸಾಕಷ್ಟು ಹೀರೋಯಿನ್‌ಗಳಿದ್ದಾಗ ಸಾಕಷ್ಟು ಗಾಸಿಪ್‌ಗಳು ಬರ್ತಾ ಇರುತ್ತೆ. ಡೇಟಿಂಗ್‌ಗಳು ಮಾಡ್ತಿರ್ತಾರೆ. ಈಗಿನ ಕಾಲಕ್ಕೆ ಡೇಟಿಂಗ್ ಆಗಿರುತ್ತೆ. ಆದ್ರೆ ಆಗಿನ ಕಾಲಕ್ಕೆ ಸಂಬಂಧಗಳು ಹುಟ್ಕೊಳ್ಳುತ್ತೆ, ಮತ್ತೆ ಪ್ರೀತಿ ಬೆಳೆಯುತ್ತೆ. ಅದೆಲ್ಲವನ್ನ ಕೂಡ ಒಪ್ಕೊಂಡಿರುವಂಥದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಎಂಬಂತಹ ಚರ್ಚೆಗಳು ನಡೀತಾನೆ ಇರುತ್ತೆ. ಆದ್ರೆ ರಾಜ್‌ಕುಮಾರ್ ಅವರ ಅಭಿಮಾನಿ ಕಡೆಯಿಂದ ಈಗ
ಲೀಲಾವತಿ ನಿನ್ನ ಗಂಡ ಯಾರಮ್ಮ ಎನ್ನುವಂಥ ಪುಸ್ತಕದ ಮೂಲಕ ಎನ್.ಆರ್. ರಮೇಶ್ ಅವರು ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿರ್ತಾರೆ. ಯಾರು ಲೀಲಾವತಿಯವರ ಗಂಡ, ಹೇಗೆ ಸಂಬಂಧ ಹುಟ್ಕೊಳ್ತು, ಮತ್ತು ಹೇಗೆಲ್ಲ ಈ ಚರ್ಚೆಗೆ ಗ್ರಾಸವಾದ ವಿಷಯಗಳೇನು, ಮತ್ತು ವಿನೋದ್ ರಾಜ್ಕುಮಾರ್ ಅವರ ನಿಜವಾದ ತಂದೆ ಯಾರು, ಈ ಥರದ ಎಲ್ಲ ವಿಚಾರಗಳನ್ನು, ಕಹಿ ಸತ್ಯಗಳನ್ನು ಆ ಎನ್.ಆರ್. ರಮೇಶ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಪುಸ್ತಕ ಮತ್ತಷ್ಟು ಚರ್ಚೆಗಳನ್ನು ಹುಟ್ಟು ಹಾಕುತ್ತಾ ಅಥವಾ ಈ ಎಲ್ಲ ವಿಷಯಗಳಿಗೆ ಈ ಪುಸ್ತಕವೇ ತೆರೆ ಕೊಡುತ್ತಾ ಅಥವಾ ಎಲ್ಲ ವಿಷಯಗಳ ಚರ್ಚೆಗಳಿಗೆ, ಸುದ್ದಿಗಳಿಗೆ ಈ ಪುಸ್ತಕನೇ ಉತ್ತರ ಕೊಡುತ್ತಾ ಎನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.